ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನುತಾ ಸ್ಟುಡಿಯೋ. ಇವತ್ತು ಒಂದು ಕರಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ಬೆಂಡಿ ಕರಿ. ನೋಡೋಣ ಹೇಗೆ ಮಾಡೋದು ಅಂತ. ಬನ್ನಿ. ನಾನು ಒಂದು ಅರ್ಧ ಕೆಜಿ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒರೆಸಿ ಮತ್ತೆ ಉದ್ದುದ್ದಕ್ಕೆ ಹೆಚ್ಚಿಕೊಂಡಿದ್ದೀನಿ. ಮತ್ತೆ ಈ ಥರ ಸ್ಲಿಟ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಂಡ್ರೆ ಬೆಂಡಿ ಕರಿಗೆ ಚೆನ್ನಾಗಿರುತ್ತೆ ಅಂತ. ಇದನ್ನ ಇವಾಗ ಹುರ್ಕೋಬೇಕು. ಒಂದು 90% ಅಷ್ಟು ಇದರಲ್ಲೇ ಹುರ್ಕೊಂಡು ಬಿಡ್ತೀನಿ ನಾನು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು ಇದನ್ನ. ಇದನ್ನ ಸ್ಲಿಟ್ ಮಾಡ್ಕೊಂಡಿರೋದ್ರಿಂದ ಬೇಗ ಕೆಂಪಗಾಗ್ಬಿಡತ್ತೆ. ಸೊ, ಅದಕ್ಕೆ ನಿಧಾನ ಉರಿನಲ್ಲಿಟ್ಟು ಹುರಿತಾ ಬರಬೇಕು. ಒಂದು 90% ಆದ್ಮೇಲೆ ಅದನ್ನ ತೆಗ್ದಿಟ್ಕೋಬೇಕಾಗತ್ತೆ. ಈ ಬೆಂಡಿ ಕರಿಗೆ ನಾನು ಟೊಮ್ಯಾಟೊ ಯೂಸ್ ಮಾಡ್ತಾ ಇದ್ದೀನಿ. ಆಕ್ಚುಯಲ್ ಬೆಂಡಿ ಕರಿಗೆ ಆಮ್ಚೂರ್ ಪೌಡರ್ ಯೂಸ್ ಮಾಡ್ತಾರೆ. ಆದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ಟೊಮ್ಯಾಟೊ ಯೂಸ್ ಮಾಡಿದ್ರೆ. ಬೆಂಡೆಕಾಯಿ ಹುರಿದು ತೆಗೆದಿಟ್ಕೊಂಡಾದ್ಮೇಲೆ ಅದೇ ಬಾಣಲಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಜೀರಿಗೆ ಸ್ವಲ್ಪ ಚಟಪಟ ಅಂತ ಅಂದ್ಮೇಲೆ ನಾನು ಒಂದು ದೊಡ್ಡ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಚಿಕ್ಕದಾದ್ರೆ 2 ಈರುಳ್ಳಿ ಬೇಕಾಗತ್ತೆ. ಇದನ್ನು ಕೂಡ ಸ್ವಲ್ಪ ಅರ್ಧರ್ಧ ಉದ್ದುದ್ದಕ್ಕೆ ಹೆಚ್ಚಿದೀನಿ. ತುಂಬಾ ಅಲ್ಲ, ಒಂದು ಅರ್ಧರ್ಧ ಕಟ್ ಮಾಡಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದ ತಕ್ಷಣ ಟೊಮೆಟೊ ಹಾಕ್ಕೊಳ್ಬೇಕು. ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ತಿದ್ದೀನಿ. ಇಲ್ಲ ಜಿಂಜರ್ ಗಾರ್ಲಿಕ್ ಬೇಡ ಅಂತಂದ್ರೆ ಬರೀ ಹಾಗೇನು ಕೂಡ ಮಾಡ್ಬೋದಿದು. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಇದು ಟೇಸ್ಟು. ಸೊ ಇದು ಸ್ವಲ್ಪ ಆಗಿದ ತಕ್ಷಣ ಸ್ವಲ್ಪ ಅರಶಿನ ಹಾಕ್ತಾ ಇದೀನಿ, ಒಂದು 1/4 ಟೀ ಸ್ಪೂನ್ ಅಷ್ಟು ಕಲರ್‌ಗೆ. ಅದಾದ್ಮೇಲೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದ ತಕ್ಷಣ ನಾನು ಇಲ್ಲಿ 1 ಟೊಮೆಟೊ ಅಥವಾ ದೊಡ್ಡದಾದ್ರೆ 2 ಟೊಮೆಟೊ ಯೂಸ್ ಮಾಡ್ಬೇಕಾಗತ್ತೆ. ಅದೇ ಟೊಮೆಟೊ ಯೂಸ್ ಮಾಡಿದ್ರೆ ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಇದು ಒಂದ್ ಸ್ವಲ್ಪ ಗ್ರೇವಿ ತರಾನು ಬರುತ್ತೆ ಇದು. ಆಮ್ಚೂರ್ ಪೌಡರ್ ಹಾಕಿದ್ರೆ ನಿಮ್ಗೆ ಸ್ವಲ್ಪ ಅದು ಆಗತ್ತದು. ಡ್ರೈ ಗೋಬಿ ತರ ಬರುತ್ತದು. ಸೊ, ಬೆಂಡಿ ಕರಿ ಕೂಡ ಡ್ರೈ ಆಗಿರುತ್ತೆ. ಸೊ, ಇದು ಮೆತ್ತಗಾಗ್ಲಿ ಅಂತ ನಾನು 1 ಟೀ ಸ್ಪೂನ್ ಅಷ್ಟು ಉಪ್ಪು ಇವಾಗ ಆಡ್ ಮಾಡಿದ್ದೀನಿ. ಸೊ, ಟೊಮೆಟೊ ಎಲ್ಲ ಮೆತ್ತಗಾದ್ಮೇಲೆ ಮಸಾಲೆ ಹಾಕೋಣ. ಸ್ವಲ್ಪ ಇದನ್ನ ನಾನು ಮುಚ್ಚಿಟ್ಬಿಟ್ಟು ಬೇಯಿಸ್ತೀನಿ ಅವಾಗ ಕೈ ಆಡ್ತಾ. ಸೊ, ಅವಾಗೇನಾಗುತ್ತೆ ಟೊಮೆಟೊ ಬೇಗ ಮೆತ್ತಗಾಗುತ್ತೆ. ಈಗ ಟೊಮೆಟೊ ಪೂರ್ತಿ ಮೆತ್ತಗಾಗಿದೆ. ಈ ಮೆತ್ತಗಾದ್ಮೇಲೆ ನಾವು ಮಸಾಲೆ ಪುಡಿಗಳನ್ನ ಆಡ್ ಮಾಡ್ಕೊಳ್ಬೇಕು. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಅಥವಾ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, 1 ಟೀ ಸ್ಪೂನು ಧನಿಯಾ ಪುಡಿ, 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾ ಪುಡಿ, 3 ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಬೇಕು. ಮಸಾಲೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿ ಆಗತ್ತಲ್ಲ, ಅದು ತಳ ಹಿಡಿಯುತ್ತೆ ಅಂತ ಹೇಳಿ ನಾವೊಂದು 1/4 ಲೋಟ ನೀರ್ ಹಾಕ್ಕೊಳ್ತಾ ಇದ್ದೀನಿ. ಸೊ, ಇದು ನೀರ್ ಹಾಕೋದ್ರಿಂದ ಏನಾಗುತ್ತೆ ಮಸಾಲೆ ತಳ ಹಿಡಿಯಲ್ಲ. ಸೊ, ಚೆನ್ನಾಗೂ ಬರುತ್ತದು ಗ್ರೇವಿ ತರ. ಈಗ 1/4 ಲೋಟ ನೀರ್ ಹಾಕಿದ್ದೀನಿ. ಇದಾಗಿದ ತಕ್ಷಣ ನಾನು ಸ್ವಲ್ಪ ಫ್ರೈ ಮಾಡ್ಬಿಟ್ಟು ಆಮೇಲೆ ಬೆಂಡೆಕಾಯಿ ಹುರಿದಿಟ್ಕೊಂಡಿರ್ತೀವಲ್ಲ ಅದನ್ನ ಮಿಕ್ಸ್ ಮಾಡ್ಬೇಕು. ಈಗ ಇದನ್ನು ಕೂಡ ಬೆಂಡೆಕಾಯಿ ಹುರಿದಿಟ್ಟಿರೋದು ಹಾಕ್ತಾ ಇದ್ದೀನಿ. ಬೆಂಡೆಕಾಯಿ ಹುರಿದಿಟ್ಟಿರೋದು ಹಾಕಿದ್ಮೇಲೂ ಕೂಡ ಒಂದ್ ಸ್ವಲ್ಪ ನೀರ್ ಚಿಮುಕ್ಸ್ತಾ ಹೋಗ್ಬೇಕು. ತುಂಬಾ ನೀರ್ ಬೇಡ ಇದಕ್ಕೆ. ಸ್ವಲ್ಪ ಸ್ವಲ್ಪ ನೀರಾದ್ರೆ ಸಾಕು. ಸ್ವಲ್ಪನೇ ಚಿಮುಕ್ಸ್ತಾ ಹೋಗ್ಬೇಕು. ಸೊ, ಅವಾಗ ಒಂದ್ 1/4 ಲೋಟ, ಒಂದು 2 ಸ್ಪೂನು, 3 ಸ್ಪೂನು ಆ ತರ ಹಾಕ್ತಾ ಹೋದ್ರೆ ಸ್ವಲ್ಪ ಗ್ರೇವಿಯಾಗೂ ಇರುತ್ತೆ. ಚೆನ್ನಾಗದು ಮಸಾಲೆ ಮತ್ತೆ ಬೆಂಡೆಕಾಯಿ ಎರಡೂ ಕೂಡ ಹೊಂದ್ಕೊಳ್ಳುತ್ತೆ. ಈಗ ಬೆಂಡೆಕಾಯಿಗೆ ಉಪ್ಪು ಹಾಕಿರ್ಲಿಲ್ವಲ್ಲ ಹುರಿಯೋ ಹೊತ್ತಿಗೆ, ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ಯಾಕಂದ್ರೆ ಬರೀ ಟೊಮೆಟೊ, ಈರುಳ್ಳಿಗೆ ಮಾತ್ರ ಉಪ್ಪು ಹಾಕಿದ್ದೆ ಆವಾಗ್ಲೇ. ಸೊ, ಈ ತರ ಸ್ವಲ್ಪನೇ ನೀರ್ ಚಿಮುಕಿಸ್ತಾ ನಾವು ಇದನ್ನ ಮುಚ್ಚಿಡ್ತಾ ಬಂದ್ರೆ ಬೆಂಡಿ ಕರಿ ರೆಡಿ ಆಗತ್ತೆ. ಒಂದ್ ಸ್ವಲ್ಪ ಕುದೀತಾ ಬರುತ್ತೆ. ಒಂದು 10ರಿಂದ 12 ನಿಮಿಷದೊಳಗಿದು ರೆಡಿ ಆಗತ್ತೆ. ನನ್ಗೆ ಸ್ವಲ್ಪ ಡ್ರೈ ಅಂತ ಅನಿಸ್ತು ಕೆಳಗಡೆಗೆ. ಹಾಗಾಗಿ ಮತ್ತೆ ಒಂದ್ 1/4 ಲೋಟ ನೀರ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಂದ್ರೆ ಹಾಕ್ಕೋಬಹುದು. ಇಲ್ಲ ಡ್ರೈನೇ ಬೇಕಂದ್ರೆ ನೀರೇನ್ ಹಾಕ್ಕೊಳ್ಳೋದೇನ್ ಬೇಡ. ಸೊ, ಇದಿವಾಗ ಒಂದ್ 2 ನಿಮಿಷ ಆದ್ಮೇಲೆ ಕುದಿಸ್ದೆ ನಾನು. ಇವಾಗಿದು ರೆಡಿ ಆಯ್ತು. ನಾನಿವತ್ತು ಇದನ್ನ ಪುಲ್ಕ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಈ ಕರಿ ಚಪಾತಿಗೆ, ಅನ್ನಕ್ಕೆ, ಮತ್ತೆ ಈ ತರ ಪುಲ್ಕಾಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈಸಿಯಾಗಿ, ಕ್ವಿಕ್ಕಾಗಿ ಮತ್ತೆ ಟೇಸ್ಟಿಯಾಗಿ ಮಾಡ್ಕೋಬಹುದು. ನೀವು ಒಂದ್ಸತ ಟ್ರೈ ಮಾಡಿ ಹೇಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀ ಯು ನೆಕ್ಸ್ಟ್ ವೀಕ್. ಬಾಯ್.